ಪುಣ್ಯಾತ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಮ್ಮ ಬಡವರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ಗ್ರಾಮದಲ್ಲಿ ಇವತ್ತು ಆಸ್ಪತ್ರೆಗಳಲ್ಲಿ ತವೆಲ್ಲ ಜನೌಷಧಿ ಕೇಂದ್ರವನ್ನು ತೆಗೆದ್ರು. ಬಡವರಿಗೆ ಕಡಿಮೆ ಬೆಲೆನಲ್ಲಿ ಇವತ್ತು ಔಷಧಿಗಳು ಸಿಗಬೇಕು ಅಂತ ಹೇಳಿ ಜನೌಷಧಿ ಕೇಂದ್ರ ತೆಗೆದ್ರೆ ಅದಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕಲ್ಲಾಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮೊನ್ನೆ ದಿನ ನಾವು ನೋಡ್ತಾ ಇದ್ವಿ, ರಾಜ್ಯದಲ್ಲಿರ್ತಕ್ಕಂಥ ಬಹುತೇಕ ಜಿಲ್ಲೆಗಳಲ್ಲಿ ಇವತ್ತು ಆಸ್ಪತ್ರೆಗಳಲ್ಲಿ ಔಷಧಿಗಳು ಸಿಗ್ತಾ ಇಲ್ಲ, ಮಾತ್ರೆಗಳು ಸಿಗ್ತಾ ಇಲ್ಲ. ಇವತ್ತು ಬಡವರು ಇವತ್ತು ತೊಂದರೆ ಅನುಭವಿಸ್ತಾ ಇದ್ದಾರೆ, ರೈತರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿಜಿಯವರ ಅವರು ಕೊಟ್ಟಂತ ಜನೌಷಧಿ ಕೇಂದ್ರ ಮುಚ್ಚಾಕ್ತಕ್ಕಂಥ ಕೆಲಸ ಮಾಡಿದ್ರು. ಮತ್ತೊಂದು ಕಡೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಸಿಗ್ತಾ ಇಲ್ಲ. ಈ ರೀತಿ ಒಂದು ಜನವಿರೋಧಿ ನಿರ್ಧಾರಗಳನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇರುವಂತದ್ದು. ಹಾಗಾಗಿ ಬಂಧುಗಳೇ, ನಾನು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ಇಂಥ ಲಜ್ಜೆಗೆಟ್ಟ ರೈತ ವಿರೋಧಿ, ಬಡವರ ವಿರೋಧಿ ಇವತ್ತು ಯುವ ಜನತೆ ಇವತ್ತು ರಾಜ್ಯದಲ್ಲಿ 2,85,000 ಉದ್ಯೋಗಗಳನ್ನ ಭರ್ತಿ ಮಾಡದೇನೆ ಇವತ್ತು ಹಾಗೆ ಖಾಲಿ ಉಳಿಸ್ಕೊಂಡು ಕೂತಿದ್ದಾರೆ. ಆ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡ್ಬೇಕಂತೇಳಿ ಹುಬ್ಳಿನಲ್ಲಿ ನಮ್ಮ ಯುವಕ ಮಿತ್ರರು ಬೀದಿಗಿಳಿದು ಹೋರಾಟ ಮಾಡಿದ್ರೆ ಅವರ ವಿರುದ್ಧ ಲಾಠಿ ಚಾರ್ಜ್ ಮಾಡ್ತಾರೆ. ಇವತ್ತು ಲಾಠಿ ಚಾರ್ಜ್ ಮಾಡ್ತಾರೆ. ಬಸವರಾಜ್ ನಾಯಕ್ ಅವರು ಮಾತನಾಡ್ತಾ ಇದ್ರು, ಮೊನ್ನೆ ಸೂರಗೊಂಡನಕೊಪ್ಪದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬಂದಾಗ ನಮ್ಮ ಬಣಜಾರ್ ಸಮಾಜ ನ್ಯಾಯ ಕೊಡಿ ಅಂತೇಳಿ ಅಲ್ಲಿ ಘೋಷಣೆಗೆ ಹೋಗಿದ್ರೆ ಅಲ್ಲಿರ್ತಕ್ಕಂಥ 25 ಯುವಕರ ವಿರುದ್ಧ, ಬಣಜಾರ್ ಸಮಾಜದ ಯುವಕರ ವಿರುದ್ಧ ಇವತ್ತು FIR ರಿಜಿಸ್ಟರ್ ಮಾಡಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದ, ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ಬಂಧುಗಳೇ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಾಗ್ಲಿ ಡಿ.ಕೆ. ಶಿವಕುಮಾರ್ ಆಗ್ಲಿ ಇವರಿಗೆ ಬಡವರ ಬಗ್ಗೆ ಕಳಕಳಿ ಇಲ್ಲ, ರೈತರ ಬಗ್ಗೆ ಕಳಕಳಿ ಇಲ್ಲ, ಮಹಿಳೆಯರ ಬಗ್ಗೆ ಕಳಕಳಿ ಇಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಯುವ ಜನತೆ ಬಗ್ಗೆ ಕಳಕಳಿ ಇಲ್ಲ. ಅಷ್ಟೇ ಅಲ್ಲ, ಅಹಿಂದ ಹೆಸರುಳ್ಕೊಂಡು ರಾಜ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಹಿಂದ ಹೆಸರುಳ್ಕೊಂಡು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಎಲ್ಲ ಹಿಂದುಳಿದ ಸಮುದಾಯಗಳನ್ನ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳನ್ನ ಎಲ್ಲರನ್ನು ಕೂಡ ಇವತ್ತು ಅವರಿಗೆ ಅನುಕೂಲ ಆಗ್ತಕ್ಕಂಥ ಯಾವುದೇ ಯೋಜನೆಗಳನ್ನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ, ಅನ್ಯಾಯ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಕುರಿ ಸಾಕಾಣಿಕೆ ಏನು ಅಚಾನಕ್ ಆಗಿ ಕುರಿ ಮೇಕೆ ಮರಿಗಳು ಸತ್ರೆ ಅನುಗ್ರಹ ಯೋಜನೆಯಲ್ಲಿ ಪರಿಹಾರ ಕೊಡಬೇಕಾಗಿತ್ತು. ರಾಜ್ಯದಲ್ಲಿ ಇವತ್ತು ಸುಮಾರು 90,000 ಕುರಿಗಳು ಮರಿಗಳು ಸತ್ತೋಗಿದ್ರೆ ಇವತ್ತು ಕೂಡ 45 ಕೋಟಿ ರೂಪಾಯಿಗಳು ಅನುಗ್ರಹ ಯೋಜನೆ ಅಡಿಯಲ್ಲಿ ಆ ಬಡ ಕುಟುಂಬಕ್ಕೆ ಇವತ್ತು ಅನುಗ್ರಹ ಯೋಜನೆ ಅಡಿಯಲ್ಲಿ ಏನೋ ಪರಿಹಾರ ಕೊಡಬೇಕಾಗಿತ್ತು, ಅದರ ದುಡ್ಡನ್ನು ಕೂಡ ಉಳಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಕ್ಕೆ ಏನು ಪಿಂಚಣಿ ಸಿಗ್ಬೇಕಾಗಿತ್ತು, ಗೌರವಧನ ಸಿಗ್ಬೇಕಾಗಿತ್ತು, ಕಳೆದ 1 ವರ್ಷದಿಂದ ಅವರ ಗೌರವಧನವನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರದ ಇವತ್ತು ಆರ್ಥಿಕ ನೀತಿ ಏನಿದ್ದಾವೆ ಇದರ ಪರಿಣಾಮ ಕರ್ನಾಟಕ ರಾಜ್ಯ ಅರಾಜಕತೆಗೆ ಹೋಗ್ತಾ ಇದೆ, ದಿವಾಳಿ ಅಂತ ಇವತ್ತು ಕರ್ನಾಟಕ ಹೋಗ್ತಾ ಇರುವಂತದ್ದು. ಹಾಗಾಗಿ ಬಂಧುಗಳೇ, ನಾ ಇಷ್ಟೇ ಹೇಳುವಂತದ್ದು, ಇವತ್ತೇನು ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಇವತ್ತು ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ವಿ.ಬಿ.ಜಿ. ರಾಮ್ಜಿ ವಿಚಾರದಲ್ಲಿ. ಅದೇ ಸಂದರ್ಭದಲ್ಲಿ ಈ ಬಡವರ, ರೈತರ, ಮಹಿಳೆಯರ, ಯುವಕರ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆನೂ ಕೂಡ ಇವತ್ತು ಮಾಹಿತಿಗಳನ್ನ ಇವತ್ತು ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸನ ಮಾಡಬೇಕಾಗಿದೆ. ಅದನ್ನು ಕೂಡ ತಾವು ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಆಗಿದೆ. ಹೆಚ್ಚು ಸಮಯನ ತೆಗೆದುಕೊಳ್ಳೋದಿಲ್ಲ. ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ನಿನ್ನೆ ದಿನ ಬಾಗಲಕೋಟೆನಲ್ಲಿ